ಎಲ್ಲಪ್ಪ ಇದೆ ಬಾಂಡ್ಲಿ ಮನೆ? ಹೌದಿದೆ, ಕರೆಕ್ಟ್. ಸರ್, ನಾನ್ಸೆನ್ಸ್! ಯಾರು 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 ಸರ್? ಯು ಸ್ಟುಪಿಡ್, ಗೆಟ್ ಔಟ್! ಏನ್ ಬಾಂಡ್ಲಿ ಬರೋ ಕಡೆ ಬೈತಾವನೆ? ಸರ್, ನಾನು ತಿಪ್ಪೇಶಿ. ಓ, ತಿಪ್ಪೇಶಿ, ಮೈ ಬಾಯ್, ಕಮ್ ಡೌನ್. ನಾಯಿ ಸರ್. ಕಮ್ ಡೌನ್. ಕಮ್ ಡೌನ್, ಕಮ್ ಡೌನ್. ಅದ್ಯಾಕೆ ಅಲ್ಲ ಹತ್ತಿ ಕೂತಿದ್ರಿ? ಏನಿಲ್ಲ ಸರ್, ಅದೇ ನಾಯಿ ಇದು. ವಾಟ್ ಹ್ಯಾಪನ್? ನಥಿಂಗ್ ಸರ್, ನಥಿಂಗ್. ನಾಯಿ ಬೊಗಳುತ್ತೆ, ಕಚ್ಚೋದಿಲ್ಲ. ಹೌದೌದು, ಎಲ್ಲ ನಿಮ್ಮ ಹಾಗೇನೆ. ಎಸ್ 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 ಎಸ್. ಇದ್ಯಾವ್ದು ಪಾನೆ ಮರಿ? ಯಾಕೆ, ಏನಾಯ್ತು? ಅಪ್ಪ ಇವ್ರ ಪೈಜಾಮ ಪೋಸ್ಟ್ ಆಫೀಸ್. ರೂಪಾ, ಕೀಪ್ ಕ್ವೈಟ್. ತಿಪ್ಪೇಶಿ ಬನ್ನಿ. ಏನ್ ಬಾಂಡಿ ಜಾಸ್ತಿ ಮರ್ಯಾದೆ ಕೊಡ್ತಾವನೆ? ತಿಪ್ಪೇಶಿ ಬಂದೆ ಸರ್. ನೋಡಿ, ಬನ್ನಿ ತಿಪ್ಪೇಶಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅರೆ ಕೂತ್ಕೊಳ್ಳಿ, ಅರೆ ಕೂತ್ಕೊಳ್ಳಿ ಅಪ್ಪ. ಯಾರಪ್ಪ ಇವ್ರು? ಭಿಕ್ಷದವ್ರ? ರೂಪಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನಾನು ಹೇಳ್ತಿರ್ಲಿಲ್ವಾ ತಿಪ್ಪೇಶಿ ನಮ್ಮ ಆಫೀಸ್ ಸ್ಟಾಫು ಅಂತ? ಅವರೇ ಇವರು. ಹೌದಾ? ಇವ್ರೇನಾ? ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ನಿಮಗೆ ಕಾಫಿನಾ, ಟೀನಾ, ಹಾರ್ಲಿಕ್ಸಾ, ಬಾರ್ನೆಟಾನಾ? ಕಾಫಿ ಸಾಕು. ಓ, ಲೈಟಾ, ಸ್ಟ್ರಾಂಗಾ? ಅವ್ರು ನೋಡಿದ್ರೆ ಗೊತ್ತಾಗೋದಿಲ್ವೇ, ತುಂಬಾ ಲೈಟ್ ಕಾಫಿನೇ ತಂದ್ಕೊಡು. ಓ, ಲೈಟಾ? 2 ನಿಮಿಷದಲ್ಲಿ ತಂದ್ಬಿಡ್ತೀನಿ. ನನ್ನ ಮಗಳು ರೂಪಾ ಅಂತ, ತುಂಬಾ ಹುಡುಗಾಟ, ಆದ್ರೆ ಸ್ವಲ್ಪ ಪೆದ್ದು. ಸ್ವಲ್ಪ ಪೂರ್ತಿ ಮೆಂಟ್ಲೆ. ತಿಪ್ಪೇಶಿ, ಒಬ್ಳೆ ಮಗಳು, ತಾಯಿಲಿ ತಬ್ಲಿ ಅಂತ ಬಹಳ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ. ಇವಳು ಮದುವೆದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ. ಮದುವೆ ಮಾಡಿದ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀವು ಹೇಳೋ ಮಾತು ಸತ್ಯ ಸರ್. ಈ ಹಾಳಾದ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಎಲ್ಲಿ ನೋಡ್ಲಿ ಬರೀ ತಲೆ ಹೊಡೆಯೋರು, ತಲೆ ಹಿಡಿಯೋರು, ತಲೆ ಕೆಟ್ಟವರೇ ಸಿಗ್ತಾರೆ ಸರ್. ಆದ್ರೂ ಚಿಪ್ನಲ್ಲಿ ಮುತ್ತಿರೋ ಹಾಗೆ ಕೆಲವರು ಇರ್ತಾರೆ. ಅಂಥವರಲ್ಲಿ ಒಬ್ಬನ್ನು ಹುಡುಕಿದೀನಿ. ಹೌದಾ ಸರ್? ಮತ್ತೆ ಇನ್ಯಾಕೆ ತಡೆ ಮಾಡ್ತೀರಾ? ಊದ್ಸಿ ವಾಲ್ಗನ. ವಾಲ್ಗ ಊದಿಸ್ಬೋದು, ಆದ್ರೆ ಹುಡುಗರು ಒಪ್ಪಿಗೆ ಬೇಕಲ್ಲ. ಹುಡುಗಾರ ಸರ್? ಇನ್ಯಾರು? ನೀನೇ. ಏನಪ್ಪ ಬಾಂಡ್ಲಿ ನನಗೆ ಪ್ಲೇಟ್ ಆಗ್ತಾವನೆ? ತಿಪ್ಪೇಶಿ, ನಿನ್ನ 3 ವರ್ಷದಿಂದ ನೋಡ್ತಾ ಇದ್ದೀನಿ. ನೀನೇ ನನ್ನ ಮಗಳಿಗೆ ತಕ್ಕ ಗಂಡು. ನನ್ನ ಅಳಿಯನಾಗಿ ಈ ಮನೆಗೆ ಆಧಾರ ಆಗಪ್ಪ. ಇಲ್ಲ ಅಂತ ಹೇಳ್ಬೇಡ, ನಿನ್ನ ದಮ್ಮಯ್ಯ ಅಂತೀನಿ. ತಿಪ್ಪೇಶಿ, ನನ್ನ ಮಗಳು ಪೆದ್ದು ಇರಬಹುದು, ಆದ್ರೂ ತುಂಬಾ ಒಳ್ಳೆಯವಳು. ಬುದ್ಧಿ ಇಲ್ಲದೆ ಇದ್ರು ನಿನ್ ಮಕ್ಕಳಿಗೆ ತಾಯಿ ಆಗ್ತಾಳಪ್ಪ. ಒಪ್ಕೊಳಪ್ಪ, ಒಪ್ಕೊಳಪ್ಪ. ಸರ್, ನಿಮ್ಮ ಆಸ್ತಿಗೋಸ್ಕರ ಅಲ್ಲದೆ ಇದ್ರು ನಿಮ್ ವಿಶ್ವಾಸಕ್ಕಾದ್ರೂ ಒಪ್ಪಿಗೆ ಕೊಡ್ತಾ ಇದ್ದೆ. ಆದ್ರೆ ಏನು? ನಾನು ಆಗ್ಲೂ ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅವಳು ನಾನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವಿ. ಇನ್ಮೇಲೆ ನಮ್ಮನೆ ಕಾಲಿಡ್ಬೇಡ, ನಿನ್ ಮುಖ ತೋರಿಸ್ಬೇಡ, ಆಫೀಸ್ ಕಡೆ ತಲೆ ಹಾಕ್ಬೇಡ. ಸರ್, ದಯವಿಟ್ಟು ನಂಗೆ ಕ್ಷಮಿಸಿ ಸರ್. ಅದು ಕೆಲಸದಿಂದ ಮತ್ತೆ ಕಿತ್ತಾಕ್ಬಿಡಿ. ಯಾರಯ್ಯ ಹೇಳಿದ್ದು ಕೆಲಸದಿಂದ ತೆಗಿತೀನಿ ಅಂತ? ಮತ್ತೆ ಈಗ ತಾನೆ ಆಫೀಸು ತಲೆ. ಹಾಗಲ್ಲ ಹೇಳಿದ್ದು. ಮದುವೆ ಮಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡು ಬಾ. 1 ತಿಂಗಳು ರಜಾ ಸ್ಯಾಂಕ್ಷನ್ ಮಾಡಿದೀನಿ. ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀನು ಪ್ರೀತಿಸಿರೋ ಹುಡುಗಿ ಯಾರಯ್ಯ? ಅವಳು ಸುಬ್ಬಲಕ್ಷ್ಮಿ ಅಂತ, ನಮ್ಮ ಅವನ ಮಗಳು. ನಮಸ್ಕಾರ ಬುದ್ಧಿ. ಓ, ಏನ್ಲಾ ಕರಿಯ, ಚೆನ್ನಾಗಿದ್ದೀಯಾ? ಎಲ್ಲ ತಮ್ಮ ದಯಾ ಬುದ್ಧಿ. ದಯಾ ನಮ್ದೇನ್ಲಾ, ದೇವ್ರದ್ದು ಕಳ. ಅಂದಾಗೆ ಈ ಊರು ಬಿಸ್ಲಾಗೆ ಎಟ್ಲ ಕಡೆ ಬರ್ತಾ ಇದ್ದೀರಿ? ಸೋಮನಹಳ್ಳಿ ಪಂಚಾಯತಿಗೆ ಹೋಗಿದ್ದೆ. ಆ ದೊಡ್ಡ ಮನೆ ಸಿದ್ದಪ್ಪ ಮುತ್ತಿನಂತ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಯಾವಳು ಕೂಲಿ ಹೆಂಗಸಿನ ಜೊತೆಲಿ ಸಂಬಂಧ ಬೆಳೆಸಿ ಬಸರು ಮಾಡಿ ಕೂರ್ಸವ್ನೆ. ಆಮೇಲೆ ಇನ್ನೇನು ಹೋಗುದು ಬುದ್ಧಿ ಹೇಳಿ ದಂಡ ಹಾಕಿದ್ದಾಯ್ತು. ಹಾಳ ಜನಕ್ಕೆ ಮಾನ ಮರ್ಯಾದೆನೇ ಇಲ್ದಂಗಾಗೋಯ್ತು. ಎಲ್ಲಿ ನೋಡಿದ್ರು ಜೂಜು, ಆದ್ರ, ಹಲಾಲ್ ಕೋರ್ತನ. ಬುದ್ಧಿ ಅಲ್ಲಿ ನೋಡಿ, ನಿಮ್ ಬಾವಲ್ಲಿ ನೀನು ನೋಡಲ್ವಾ?
ನನ್ನ ಜೊತೆ ಬುದ್ಧಿ ನಿಮ್ ಬಾವಂತ ಗೊತ್ತಾಗ ತೋರಿಸ್ಬಿಟ್ಟೆ ಬುದ್ಧಿ ನಾನು ಮಾಡಿಬೇಡಿ ನಾನು ಮಾಡಿಬೇಡಿ ಅಯ್ಯೋ ನಾನು ಮಾಡಬೇಡಿ ಬುದ್ಧಿ ಹೊಡಿಬೇಡಿ. ಲೋ ಹೊಡಿಬೇಕಾಗಿರೋದು ನಿನ್ನಲ್ವೋ, ನನ್ನ ತಂಗಿನ ಇವನು ಕೊಟ್ನಲ್ಲ, ನನ್ನ ಮೆಟ್ನಾಗ ನಾನೇ ಹೊಡ್ಕೋಬೇಕು. ಏಟನ್ ಮಲ್ಗಿವ್ವ ಏನ್ ಗಂಗಮ್ಮ ಅಂತದೆ ಅದಕ್ಕೆ ಎಲ್ಲಿಂದ ತಗೊಂಬಂದೆ ಇಷ್ಟೊಂದು ಹೂವನ? ಆ ಎದ್ರ ಮನೆ ಕೆಂಚಿನ ಹೆಂಡತಿ ತೊಟ್ಲಿಗೆ ಎಣ್ಣೆ ಕಟ್ಟಿದ್ಲು, ಮಗ ನೋಡ್ಕೊಂಬರವ ಅಂತ ಹೋಗಿದ್ದೆ, ಕೊಟ್ಲು. ನಿನ್ ಮಗ್ಳಿಗೆ ಎಪ್ತಿ ಬಂತು, ಕೊಟ್ಟೋಗವ ಅಂತ ಬಂದೆ. ಅದ್ಗೆ ಎಲ್ಲೋದ್ಲಿ ಬಿಣ್ಣನ್ಗಿತಿ? ಇನ್ನೆಲ್ಲಿ ಹೋಗಿರ್ತಾಳೆ, ಪಕ್ಕದ ಮನೆ ಪುಟ್ಟಕ್ಕನ ಜೊತೆ ಅಳುಗುಳಿ ಮನೆ ಆಡ್ತಾ ಕೂತಿರ್ಬೇಕು. ಅಂದಂಗೆ ಅತ್ತೆ ಅಣ್ಣ ಮಗನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ನಲ್ಲ, ಬಂದವನೇ ಬಂದು ಕಬ್ಬನ ಗದ್ದೆಯಲ್ಲಿ ಕೂಲಿ ಆಳ್ ಜೊತೆಲಿ ಚಕ್ಕಂದ ಆಡ್ತಾ ಮಲಗವನೆ, ಹೋಗಿ ಆರತಿ ಮಾಡಿ ಕರ್ಕೊಂಬನ್ನಿ. ಅಯ್ಯೋಯ್ಯೋಯ್ಯೋ, ಎಂಥವನಿಗೆ ನನ್ನ ತಂಗಿನ ಕೊಟ್ಟಾಗ ಆಯ್ತಲ್ಲಪ್ಪ. ಮಾನ ಮರ್ವಾದೆ ಗೌರವ ಏನೂ ಇಲ್ಲ. ಇವನಿಗಿಂತಲೂ ಆ ಬೀದಿ ನಾಯಿಗಳೆಷ್ಟೋ ವಾಸಿ. ಅಣ್ಣ ನೋಡು, ನನ್ ಗಂಡ ಕೂಲಿಯವಳ ಜೊತೆ ಬೇಕಾದ್ರೆ ಹೋಗ್ಲಿ, ಯಾವಳ ಜೊತೆ ಬೇಕಾದ್ರೆ ಹೋಗ್ಲಿ, ಅದು ಸ್ವಂತ ವಿಷಯ. ಹಾಗಂತ ನೀನ್ ನನ್ ಗಂಡನ್ ಬೈದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಅಲೇ ಏನು ಗೌರವ, ಏನು ಮರ್ವಾದೆ. ಅವನು ಹೀಗೆ ಗೂಳಿ ತರ ಪೋಲಿ ಅಲಿಯೋದಕ್ಕೆ ನೀನು ಕಾರಣ. ಗಂಡನ್ನ ಮುದ್ದು ಮಾಡಿದ್ರೆ ಸಾಲದು, 10 ಬಸ್ನಾಗೂ ಇಡಬೇಕು. ಶಿವನೇ ನೀವು ನನ್ನ ಅದ್ಬಸ್ತಲ್ಲಿರೋದನ್ನ ನಾನ್ ನೋಡ್ತಾ ಇಲ್ವಾ? 3 ಹೊತ್ತು ಬಾಯಿಗೆ ಉರ್ದ್ ಮುಕ್ಕಂತೀರಾ? ಆದ್ರೆ ನಿಮ್ಮ ಅಣ್ಣನ ಹಾಗೆ ನಾಯಿ ತರ ಬೀದಿ ಹುಡ್ಕೊಂಡು ಓಡಾಡಲ್ಲ. ನೋಡೋಣ, ಅವ್ರು ಗಲ್ಲಿಗಾರು ಹೋಗ್ಲಿ ಗಟಾರಕಾರು ಬೀಳಿ, ಅವ್ರೇನ್ ನನ್ ಕಡಿಮೆ ಮಾಡಿಲ್ಲ, ನನ್ಗಿರೋದು ಸಾಕು. ಅದಕ್ಕೆ ಅಷ್ಟ ಕುಂಕುಮ ತಗೊಂಡೋಗತ್ತೆ. ಕೊಟ್ನಲ್ಲ ಮಣ್ಣ ಬ್ಯಾಗ್ನ, ಇನ್ಯಾಕ್ ಬೇಕು ನಿನ್ನ ಅಷ್ಟ ಕುಂಕುಮ? ನಾನ್ ಬರ್ತೀನಿ. ಅದಕ್ಕೆ ನನ್ ಮಾತು ಶಿವನೇ ದಿನಕ್ಕೆ ಒಂದಪ್ಪನಾದ್ರು ಹೆಣ್ಮಕ್ಳ ಕಣ್ಣಾಗೆ ನೀರ್ ತರಿಸ್ತೆ ಹೋದ್ರೆ ನಿಮ್ಗೆ ಸಮಾಧಾನನೇ ಆಗಕ್ಕಿಲ್ವಾ? ಹೋಗಿ ನಮ್ಮಣ್ಣ ನನ್ನ ನಿಮ್ಮ ಕಟ್ಟದ್ನಲ್ಲ, ಎಲ್ಲ ನನ್ ಕರ್ಮ. ಇದೆಲ್ಲ ಮಾಡ್ತಿದೆ? ಮಿಲ್ಗೆ ಹೋಗಿದ್ದೆ, ಅಕ್ಕಿಮುಟ್ಟೆ ಜೋಡಿಸ್ತಾವ್ನಿ. ಎತ್ಗಳು ಗುಲ್ಲಾಗ್ದ? ಹಾಕ್ದೆ. ಅರೆ ಇದೇನ್ ಬುದ್ಧಿ ಇದು? ಬೆಂಗಳೂರಲ್ಲಿ ಏನು ಕೆಸರು ಗದ್ದೆ ಓಟ ಇಟ್ಟಿದ್ರೇನು? ಏನ್ಲ ಹಂಗಂದ್ರೆ? ಮತ್ತ ಅಂಗಿ ಪ್ಯಾಂಟ್ ಎಲ್ಲ ಕೆಸರಲ್ಲಿ ಬಿದ್ದು ಒಳಗೈತೆ. ಹೌದಲ್ಲ, ನಾನ್ ನೋಡ್ಕೊಂಡೇ ಇಲ್ಲ. ಓ ಅದಾ, ಕಬ್ಬಿನ ಗದ್ದೆಗೆ ಹಂದಿಗಳು ನುಗ್ಬಿಟ್ಟಿದ್ದು, ಓಡಿಸ್ಕೊಂಡು ಹೋಗಿ ಕಾಲ್ ಜಾರ್ ಬಿದ್ದು ಹಿಂಗಾಗದೆ. ಗದ್ದೆಗ್ ನುಗ್ಗಿರೋದು ಎಣ್ಣಂದಿನ ಇರ್ಬೇಕು. ಆಗ ವಾಸನೆ ಬಡ್ದ್ಬಿಟ್ಟದೆ. ಇರ್ಬೇಕು ಅಂದ್ರೆ ಏನಮ್ಮಿ ನಿನ್ ಮಾತು? ಏನ್ ಹೆಣ್ಣು ಗಂಡು ಅಂತ ಬಾಲ ಎತ್ತಿ ನೋಡಕ್ ಹೋಗಿದ್ನಾ? ಯಾರು ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸನ ಮಾಡ್ತೀರಾ ನೀವು? ಅಯ್ಯೋ ನನ್ ಗಾಚಾರ. ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? 3 ಕತ್ತೆ ವಯಸ್ಸಾಗಿದ್ರು ನಿಮ್ ಚಪ್ಲ ಮಾತ್ರ ಹೋಗ್ಲಿಲ್ವಲ್ಲ. ನಾನ್ ಏನ್ ಬಡ್ಕೊಂಡ್ ಸಾಯ್ಲಿ, ನನ್ ಕರ್ಮ. ನಾನ್ ಏನ್ ಮಾಡ್ದೆ ಚಿನ್ನ? ಆ ಹೊಲ್ಸನ್ನ ನನ್ ಬಾಯಿಂದಾನೆ ಹೇಳ್ಬೇಕಾ? ನೀವು ಗದ್ದೆಲಿ ಆ ಹಂದಿ ಜೊತೆ ಬಿದ್ದು ಒದ್ದಾಡ್ತೀರಿ ನನ್ನ ಮಣ್ಣ ನೋಡ್ಕೊಂಡ್ ಬಂದು ಇಷ್ಟೊತ್ತನಕ ಉಪ್ಪು ಖಾರ ಹಾಕಿ ಕ್ಯಾಕ ಸುಗೈತಿದ್ದ. ಓ ಆ ದುಶ್ವಾಸನಂದ ಇದೆಲ್ಲವ? ನೋಡೋ, ಮರ್ಯಾದಿಂದ ಅವ್ನ ಕೆಲಸ ಅವ್ನ್ ಮಾಡ್ಕೊಂಡಿರ ಕೇಳು. ಇನ್ನೊಬ್ರು ಇಸಿಕ್ಕೇನಾದ್ರು ತಲೆ ಆಗ್ತು ಅಂದ್ರೆ ಇರೋ ಮರ್ಯಾದೆನೂ ಕಳ್ಕೋಬೇಕಾಯ್ತದೆ. ಅದ್ ಸರಿ, ಕಾಸು ಅಡ್ಡೆಲ್ ಬಿಸ್ನೀರಿದಾವ? ಪನ್ನೀರ್ ಇದಾವೆ. ಪನ್ನೀರಲ್ಲಿ ಸ್ನಾನ ಮಾಡುವಂತ ವಂಶನೇ ನಮ್ದು. ನಿಮ್ಮಂಗೆ ಇಲ್ಲಿದ್ ಅಲ್ಗೆ ಅಲ್ಲಿದ್ ಇಲ್ಗೆ ವಂಶ ಅಲ್ಲ.